ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾವುದೇ ರೀತಿಯ ಟಾಸ್ಕ್ಗಳು ನಡೆಯೋದಿಲ್ಲ ಅಂತ ಹೇಳಿ ಸುದೀಪ್ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟು ಹೋಗಿದ್ರು. ಆದರೆ ಮನೆಯಲ್ಲಿ ಜನಗಳಿಗೆ ಟಾಸ್ಕ್ ಆದ್ರೂ ಇರ್ಬೋದಿತ್ತು, ಬಟ್ ಎಮೋಷನಲ್ ಆಗಿ ನಮ್ಮನ್ನು ಯಾಕೆ ಹೀಗೆ ಸಾಯಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಅನಿಸ್ಬೋದು. ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿರುವ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಮನೆಯಿಂದ ಒಂದು ಲೆಟರ್ ಅನ್ನೋದು ಬಂದಿದೆ. ಆ ಲೆಟರ್ ಅನ್ನ ಓದುವಂತಹ ಅವಕಾಶ, ಅದೃಷ್ಟ ಎಲ್ರಿಗೂ ಕೂಡ ಸಿಗೋದಿಲ್ಲ. ಅದು ಕೇವಲ ಕೆಲವರಿಗೆ ಮಾತ್ರ ಆ ಅದೃಷ್ಟ ಸಿಗುತ್ತೆ. ಅದಕ್ಕೆ ಮೂಲ ಕಾರಣ ಇವತ್ತಿನ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಸೊ ಈ ಆಟದಲ್ಲಿ ರಿಷಾ ಅವರಿಗೆ ಬಿಗ್ ಬಾಸ್ ಒಂದು ಸೂಪರ್ ಆಗಿರೋ ಅಧಿಕಾರವನ್ನ ಕೊಡ್ತಾರೆ. ಟೋಟಲ್ 7 ಜನರ ಪತ್ರಗಳನ್ನ ಅವರ ಮುಂದೆ ಇಟ್ಬಿಟ್ಟು ಇಬ್ಬರ ಪತ್ರವನ್ನ ಹರಿದು ಬಿಸಾಕ್ಬೇಕು, ಆ ಮೆಷಿನ್ ಒಳಗೆ ಹಾಕಬೇಕು ಅಂತ ಹೇಳಿದಾಗ ರಿಷಾ ಅವರು ನಿನ್ನೆಯ ಒಂದು ಟಾಸ್ಕ್ ಅನ್ನ ತಲೆಯಲ್ಲಿ ಹಿಡ್ಕೊಂಡು ಆ 2 ಪೇಪರ್ಗಳನ್ನು ಹರಿದು ಬಿಸಾಕ್ತಾರೆ. ಅದು ಕೂಡ ಮೊದಲನೇದಾಗಿ ಸೂರಜ್ ಅವರ ಒಂದು ಫೋಟೋವನ್ನ, ಇನ್ನು ಎರಡನೇದಾಗಿ ಸ್ಪಂದನ ಅವರ ಒಂದು ಫೋಟೋವನ್ನು ಕೂಡ ಹರಿದು ಬಿಸಾಕ್ತಾರೆ. ಸೊ ಇದೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಸೂರಜ್ಗೂ ಕೂಡ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅದರಲ್ಲೂ ಕೂಡ ಸ್ಪಂದನ ಕೆಳಗಡೆ ಕೂತ್ಬಿಟ್ಟು ಹತ್ತು ಬಿಡ್ತಾಳೆ. ಮನೆಯಿಂದ ಏನ್ ಬರ್ದಿದ್ದಾರೆ ಅಂತ ನೋಡ್ಬೇಕಿತ್ತು, 40 ದಿವಸ ಆಯ್ತು ಅಂತ ಹೇಳಿ ಅವ್ರು ಹೇಳಿದಾಗ ಆಮೇಲೆ ಸೂರಜ್ ಹೋಗ್ತಾನೆ, ನಿನಗೆ ನಾನು ಏನು ತಪ್ಪು ಮಾಡಿದ್ದೆ, ನನ್ನ ಮೇಲೆ ಯಾಕೆ ಹಿಂಗೆ ಟಾರ್ಗೆಟ್ ಮಾಡ್ತಿದ್ಯಾ ನೀನು ರಿಷಾ ಅಂತ ಹೇಳಿ ಕೇಳಕ್ ಹೋದಾಗ, ಇಷ್ಟು ದಿವಸ ಮಳ್ಳಂತರ ಇದ್ದವನು ನಿನ್ನೆ ಏನೋ ದೊಡ್ಡದಾಗಿ ಹಾರಾಟ ಮಾಡಿಬಿಟ್ಟೆ, ದೊಡ್ಡದಾಗಿ ಬಿಲ್ಡಪ್ಗಳನ್ನು ಕೊಡ್ತಿದ್ದೆ, ನನ್ನನ್ನು ಕೆಳಗೆ ಹಾಕಿ ತುಳಿತಾ ಇದ್ದೆ, ಆಗ ಚೆನ್ನಾಗಿದ್ನಾ, ಎಲ್ಲಿ ಯಾರಿಗೆ ರಿವೆಂಜ್ ಕೊಡಬೇಕೋ ಕೊಡಬೇಕು, ನಾನು ಕಳ್ಳರ್ ನಂಬಿದ್ರು ನಿನ್ನಂಥ ಮಳ್ಳನ್ನ ನಂಬಲ್ಲ ಅಂತ ಹೇಳಿ ಅವರ ಡೈರೆಕ್ಟಾಗಿ ಉಗಿದು ಬಿಡ್ತಾರೆ. ಸೊ ಇದಕ್ಕೆ ಏನು ರಿಯಾಕ್ಟ್ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಎಪಿಸೋಡಲ್ಲೇ ನೋಡಬೇಕಾಗತ್ತೆ. ಬಟ್ ಸ್ಪಂದನ ಅಂದರೆ ಅವರಿಗೆ ಯಾಕೋ ಆಗ್ತಾ ಇಲ್ಲ. ಮನೆಯಲ್ಲಿ ಸ್ಪಂದನ ಮಾತಾಡಿದ್ರು ಕಷ್ಟ, ಮಾತಾಡದೆ ಇದ್ರೂ ಕೂಡ ಕಷ್ಟ ಅಂತ ಹೇಳಿ ಎಲ್ಲರೂ ಅಂತಿದ್ದಾರೆ. ಮೊದಲ 2 ವಾರ ಸ್ಪಂದನ ಎಲ್ಲೂ ಕಾಣಿಸ್ಕೊಂತಿಲ್ಲ ಅಂತ ಹೇಳಿ ಅವ್ರನ್ನ ಕಳಪೆ ಕೊಡುವಂಥದ್ದು, ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು ಮಾಡಿದ್ರು. ಆದರೆ ಮಖಕ್ಕೆ ಒಂದು ಮಸಿ ಬಳಿಯೋ ಟಾಸ್ಕ್ ಅಲ್ಲಿ ಎಲ್ಲರೂ ಹೇಳ್ತಾರೆ, 2 ವಾರದಿಂದ ಸ್ಪಂದನ ಸಿಕ್ಕಾಪಟ್ಟೆ ಕಾಣಿಸ್ಕೋತಿದ್ದಾರೆ, ಎಲ್ಲ ಕಡೆ ಸ್ಟ್ಯಾಂಡ್ ಅನ್ನು ತಗೋತಿದ್ದಾಳೆ, ಇಷ್ಟು ದಿವಸ ಎಲ್ಲಿ ಕಳೆದು ಹೋಗಿದ್ಲು ಅಂತ ಹೇಳಿ ಅವಳಿಗೆ ಕಳಪೆ ಕೊಡ್ತಿದ್ದಾರೆ. ಮನೆ ಒಳಗಿರೋರು ಎಲ್ಲರೂ ಕೂಡ ಮೆಂಟ್ಲುಗಳಾಗೋಗಿದ್ದಾರೆ ಅಂತ ಹೇಳಿ ನನಗೆ ಅನ್ಸುತ್ತೆ ವೈಯಕ್ತಿಕವಾಗಿ. ಯಾರಾದ್ರೂ ಮಾತಾಡಿಲ್ಲ ಅಂದ್ರೂ ಕೂಡ ಕೊಡ್ತೀರಾ, ಮಾತಾಡಿದ್ರು ಕೂಡ ಕೊಡ್ತೀರಾ, ಸ್ಟ್ಯಾಂಡ್ ತಗೊಂಡ್ರು ಕೂಡ ಕೊಡ್ತೀರಾ, ತಗೊಳ್ದೇ ಇದ್ರು ಕೂಡ ಕೊಡ್ತೀರಾ, ಅವರ ನಾಮಿನೇಟ್ ಮಾಡ್ಬೇಕಂತಾನೆ ಹುಟ್ಬಿಟ್ಟಿದ್ದೀರಾ ಅಂತೇಳಿ ನನಗೆ ಅನಿಸ್ತು. ವೈಯಕ್ತಿಕವಾಗಿ ಈ ವಾರ ಯಾವುದೇ ಟಾಸ್ಕ್ ಇಲ್ಲ ಅಂದ್ರೂ ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಬಗ್ಗೆ ಏನೇನು ನೆಗೆಟಿವಿಟಿ ಇದೆ ಅದನ್ನ ಹೊರಗಡೆ ತಂದು ಮತ್ತಷ್ಟು ಜಗಳವನ್ನ ಕ್ರಿಯೇಟ್ ಮಾಡುವಂತ ಕಾನ್ಸೆಪ್ಟ್ ಇದೆ. ಸೊ ಸಿಕ್ಕಾಪಟ್ಟೆ ಅದ್ಭುತವಾಗಿರುವಂತಹ ಕಾನ್ಸೆಪ್ಟು. ಬಟ್ ಎಡಿಟಿಂಗ್ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಿದೆ. ಕ್ಲೀನ್ ಆಗಿ ಎಲ್ಲ ಸಬ್ಜೆಕ್ಟು ಕೂಡ ಜನಗಳಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ವೈಯಕ್ತಿಕವಾಗಿ ನನಗೆ ಅನಿಸ್ತಾ ಹೋಗ್ತಾ ಇದೆ. ಯಾಕಂದ್ರೆ ಎಪಿಸೋಡ್ ಅನ್ನ ಪೂರ ಕರೆಕ್ಟ್ ಆಗಿ ಒಂದು ದಿವಸದ ಎಪಿಸೋಡ್ ಅನ್ನ ಫುಲ್ ತೋರಿಸುವಂತ ಕೆಲಸವನ್ನ ಮಾಡ್ತಿಲ್ಲ. ಇಂಪಾರ್ಟೆಂಟ್ ಡೈಲಾಗ್ಗಳನ್ನ ಹೇಳಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲೋ ಅರ್ಧಕ್ಕೆ ನಿಂತೋಯ್ತು, ಸೀಮಿತ ಆಗೋಯ್ತು, ಇನ್ನೇನೋ ಬೇಕಿತ್ತು ಅಂತಾನು ಕೂಡ ಅನಿಸ್ತಾ ಇದೆ. ಹಾಗೆ ಒಂದು ಎಡಿಟಿಂಗ್ ಟೀಮ್ ಕೂಡ ಕೆಲಸ ಮಾಡ್ತಿದೆ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಇದಾದಷ್ಟು ಬೇಗ ಸರಿಯನ್ನ ಮಾಡಿಕೊಂಡು ಇನ್ನು ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಾ ಇದ್ರೆ ಜನಗಳಿಗೆ ಬಿಗ್ ಬಾಸ್ ನೋಡ್ಲಿಕ್ಕೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತು. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.